ಇಲ್ಲಿನ ಸ್ಥಳೀಯ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನವರು ಸ್ವಯಂ ಘೋಷಿತ ಬಂದು ಕರೆ ಕೊಟ್ಟಿದ್ರು. ಇಲ್ಲಿ ಸರ್ಕಾರ ನಡೆಸ್ತಾ ಇರೋದು ಅವರೇನೆ. ಬಂದ್ ಮಾಡಬೇಕಾಗಿರೋದು ನಾವು ವಿರೋಧ ಪಕ್ಷದವರು. ಇಲ್ಲಿ ಬಂಗಾರಪೇಟೆಯಲ್ಲಿ ವಿಭಿನ್ನವಾಗಿ ನಡೀತಾ ಇದೆ. ಅವ್ರು ಬಂದು ಕರೆ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನಷ್ಟ ಮಾಡೋ ಉದ್ದೇಶದಿಂದ ಅವ್ರು ಕರೆ ಕೊಟ್ಟಿದ್ದಾರೆ. ಇವತ್ತು ಅವರು ಸ್ವಯಂ ಪ್ರೇರಿತ ಬಂದ್ ಅಂತ ಅಂದ್ಬಿಟ್ಟು ರಸ್ತೆಗೆ ಬಂದು ಅವ್ರ ಗೂಂಡಾಗಳನ್ನ ಕರ್ಕೊಬಂದು ಹುಡುಗರನ್ನ ಕರ್ಕೊಬಂದು ಗಾಡಿಗಳನ್ನ ಅಡಗಟ್ಟಿ ರಸ್ತೆಗೆ ಟೂ ವೀಲರ್ಸ್ನ ಅಡ್ಡ ನಿಲ್ಲಿಸಿ ಟೈರ್ನ ಸುಟ್ಟು ಸಾರ್ವಜನಿಕ ಆಸ್ತಿಗಳನ್ನ ನಷ್ಟಪಡಿಸ್ತಾ ಇದ್ದಾರೆ. ನಾನು ಬೆಳಗ್ಗೆ ಹಿಂಗೆ ಬರ್ತಾ ಇದ್ದೆ. ಇಲ್ಲಿ ಮೇನ್ ರೋಡಲ್ಲಿ ಗಾಡಿಗಳ ಅಡ್ಡ ನಿಲ್ಲಿಸಿ ಗಾಡಿಗಳು ಹೋಗೋದಕ್ಕೆ ಅಡ್ಡಪಡಿಸಿದ್ರು. ನಾವು ಹೋಗಿ ಕೇಳಿದ್ವಿ, ಸ್ವಯಂ ಘೋಷಿತ ಬಂದು ಅಂತ ನೀವು ಹೇಳಿದ್ದೀರಾ, ಸ್ವಯಂ ಪ್ರೇರಿತವಾಗಿ ಯಾರು ಕಾಂಗ್ರೆಸ್ ಅಭಿಮಾನಿಗಳಿದ್ದಾರೋ ಅವ್ರು ಬಂದ್ ಮಾಡ್ಕೋಬೇಕು. ಸಾರ್ವಜನಿಕರಿಗೆ ನೀವು ಒತ್ತಾಯಪೂರ್ವಕವಾಗಿ ಬಂದ್ ಮಾಡೋ ಸರಿ ಇಲ್ಲ ಅಂತಂದ್ರೆ ಅವರು ಜನ ಕರ್ಕೊಂಡ್ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಬಂದರು. ಪೊಲೀಸ್ನವ್ರು ಕೂಡ ಅಲ್ಲೇ ಇದ್ರು. ನಾವು ಪೊಲೀಸ್ನವ್ರಿಗೆ ಅಲ್ಲೇ ಹೇಳಿದ್ವಿ, ಇದು ಅನ್ಯಾಯ ಆಗಿದ್ರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಹೋಗಿ ಅವ್ರು ಕಾಂಗ್ರೆಸ್ ಹೈಕಮಾಂಡ್ನ ಕೇಳಬೇಕು, ನಮಗೆ ಮಂತ್ರಿ ಸ್ಥಾನ ಯಾಕೆ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು. ಸಾರ್ವಜನಿಕರಿಗೆ ಬಂದು ಕೇಳಿದ್ರೆ ಸಾರ್ವಜನಿಕರೇನು ಮಂತ್ರಿ ಸ್ಥಾನ ಕೊಡಲಿಲ್ಲ, ಕೊಡೋದಕ್ಕಾಗಲ್ಲ. ಇವತ್ತು ಬಂಗಾರಪೇಟೆನಲ್ಲೂ ಕೂಡ ಸುಮಾರಷ್ಟು ಜನ ವ್ಯಾಪಾರಿಗಳಿಗೆ ಈಗಾಗಲೇ ಲಾಸ್ಟ್ 15 ದಿನ ಮುಚ್ಚಿದ್ರು ರಸ್ತೆ ಮಾಡೋ ನೆಪದಲ್ಲಿ. ಈಗಾಗಲೇ ಅವ್ರಿಗೆ ಸಾಕಷ್ಟು ನಷ್ಟಗಳಾಗಿತ್ತು. ಆದರೂ ಸಹ ಇವತ್ತು ಅವ್ರಿಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ವ್ಯಾಪಾರಿಗಳನ್ನ ಉದ್ದೇಶಪೂರ್ವಕವಾಗಿ ಒತ್ತಾಯಪೂರ್ವಕವಾಗಿ ಅವನ್ನ ಬಂದ್ ಮಾಡೋ ರೀತಿ ಮಾಡಿದ್ದಾರೆ. ಅವರು ಸ್ವಯಂ ಪ್ರೇರಿತ ಅಂತ ಆದ್ಮೇಲೆ ಅವ್ರು ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸಿದ್ರೆ ನಾವು ಕೂಡ ನಮ್ಮ ಜನರಲ್ಲಿ ಕರೆ ಕೊಡ್ತಾ ಇದ್ದೀನಿ, ನೀವೆಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರು, ಸಾರ್ವಜನಿಕರು ನೀವು ತೆರೀರಿ, ಅಂಗಡಿಗಳನ್ನ ತೆಗೀರಿ, ನಾವು ಬಂದು ನಿಮ್ಮ ಜೊತೆ ನಿಂತ್ಕೋತೀವಿ. ಇದು ದೌರ್ಜನ್ಯ, ಕಾಂಗ್ರೆಸ್ನ ದೌರ್ಜನ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ತಾವೆಲ್ಲ ನೋಡ್ತಾನೆ ಇದ್ದೀರಾ, ಕಳೆದ 12 ವರ್ಷದಿಂದ ಒಬ್ಬರೇ ಇಲ್ಲಿ ಶಾಸಕರಾಗಿರೋದು. ಅತ್ಯಂತ ನಾನು 2 ಬಾರಿ APMC ಅಧ್ಯಕ್ಷ ಆಗಿದ್ದೀನಿ. ಇದೇ ಶಾಸಕರಿದ್ದಾಗ ಅವ್ರ ವಿರುದ್ಧವಾಗಲೇ ನಾನು APMC ಅಧ್ಯಕ್ಷ ಆಗಿದ್ದು. ಜಿಲ್ಲಾ ಪಂಚಾಯತಿ ಮೆಂಬರು ಕೂಡ ಇದೇ ಶಾಸಕರಿದ್ದಾಗಲೇ ಅವ್ರ ವಿರುದ್ಧವಾಗಲೇ ನಾವು ಆಗಿದ್ದು. ಈ ದೌರ್ಜನ್ಯಗಳು ಬಂಗಾರಪೇಟೆಯಲ್ಲಿ ದಿನೇ ದಿನ ಹೆಚ್ಚಾಗ್ತಿದೆ. ಇತ್ತೀಚೆಗೆ ಅಂತೂ ಕಳೆದ 3-4 ತಿಂಗಳಲ್ಲಂತೂ ಸಿಕ್ಕಾಪಟ್ಟೆ ಜನರಿಗೆ ತೊಂದರೆ ಆಗ್ತಿದೆ. ಸಾರ್ವಜನಿಕವಾಗಿ ಚರ್ಚೆಗಳು ನಡೀತದೆ. ಕಾಂಗ್ರೆಸ್ನ ಕೆಲವರು ಪುಡಾರಿಗಳಂತ ಹೇಳಿದ್ರು ತಪ್ಪಾಗ್ಲಾರ್ದು ಎಲ್ಲರ ಮೇಲೂ ದೌರ್ಜನ್ಯ ಮಾಡೋದು, ಸೋಷಿಯಲ್ ಮೀಡಿಯಾನಲ್ಲಿ ಬಾಯಿಗೆ ಬಂದಂಗೆ ಮಾತಾಡೋದು, ಎದುರಿಸೋದು, ಫೋನ್ ಮಾಡೋದು, ವಾಟ್ಸಪ್ ಕಾಲ್ ಮಾಡಿ ಎದುರಿಸೋದೆಲ್ಲ ನಡೀತಾ ಇದೆ. ಇದಿಲ್ಲೇ ನಿಲ್ಸ್ಕೊಂಡ್ರೆ ಸರಿ. ನಮಗೇನು ಬೇರೆ ಕೆಲಸ ಇಲ್ಲ, ನಮ್ಗೆ ಇದೇ ಕೆಲಸ ಇಟ್ಕೊಂಡ್ಬಿಡ್ತೀವಿ ನಾವು. ಇನ್ನೂ 2 ವರ್ಷ ಟೈಮ್ ಇದೆ ಎಲೆಕ್ಷನ್ ಬರೋದಕ್ಕೆ. ಎಲೆಕ್ಷನ್ ಬಂದಾಗ ಪಕ್ಷ ಸೂಚನೆ ಮಾಡುತ್ತೆ ಯಾರು ಕಂಟೆಸ್ಟ್ ಮಾಡಬೇಕು, ಯಾರು ಸೂಕ್ತ ಅಭ್ಯರ್ಥಿ, ಯಾರು ಸ್ಥಳೀಯ ಅಭ್ಯರ್ಥಿ ಅಂತ. ಆವಾಗ ಅದನ್ನು ನಾವು ಫೈಟ್ ಮಾಡ್ತೀವಿ. ಅವ್ರು ಉದ್ದೇಶಪೂರ್ವಕವಾಗಿ ಹಿಂಗೆ ಜನರಿಗೆ ತೊಂದರೆ ಕೊಟ್ಟರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇವತ್ತು ಈ ಬಂದು ಮಾಡ್ತಾ ಇದ್ದಾರಲ್ಲ, ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ? ಇರೋದು 36 ಸಚಿವ ಸ್ಥಾನ, 140 ಜನ ಶಾಸಕರು ಕಾಂಗ್ರೆಸ್ ಅಲ್ಲಿದ್ದಾರೆ. 30 ಜನ ಕೊಟ್ಟರೆ ಇನ್ನು 110 ಜನ ಅವ್ರು ರಾಜೀನಾಮೆ ಕೊಡೋಕ್ಕಾಗತ್ತಾ? ಇನ್ನು 160 ಜನನು ಅವರ ಕ್ಷೇತ್ರಗಳಲ್ಲಿ ಬಂದ್ ಮಾಡೋಕ್ಕಾಗತ್ತಾ? ಬಂದು ಜನ ಖುಷಿಪಟ್ಟು ನಮ್ಮ ನಾಯಕನಿಗೆ ಬರಲಿಲ್ಲ ಅಂತ ಮಾಡಬೇಕು. ಒತ್ತಾಯಪೂರ್ವಕವಾಗಿ ಕಾಂಗ್ರೆಸ್ನ ಗೂಂಡಾಗಳನ್ನ ಕರ್ಕೊಂಡ್ಬಂದು ಬಂದ್ ಮಾಡೋದನ್ನ ನಾವು ಖಂಡಿಸ್ತೀವಿ. ಬೆಳಗ್ಗೆ ನಾವು ಪೊಲೀಸ್ನವ್ರು ಕೂಡ ಎಚ್ಚರಿಕೆ ಕೊಟ್ಟಿದ್ದೀವಿ. ನಿಮ್ಮನ್ನ ಮುಂದೆ ಇಟ್ಕೊಂಡೆ ಇಷ್ಟು ದೌರ್ಜನ್ಯ ಮಾಡ್ತಿದ್ದಾರೆ, ನಿಮ್ಮನ್ನ ಮುಂದೆ ಇಟ್ಕೊಂಡೆ ರಸ್ತೆಗೆ ಗಾಡಿಗಳನ್ನ ಅಡ್ಡ ಹಾಕಿದ್ದೀರಾ, ನೀವು ತೆರವುಗೊಳಿಸಬೇಕು ಅಂತ ಹೇಳಿದ್ಮೇಲೆ ಪೊಲೀಸ್ನವರು ಕೂಡ ಆ ಟೈಮಿಗೆ ಸ್ಪಂದಿಸಿ ಗಾಡಿಗಳನ್ನ ತೆರವುಗೊಳಿಸಿದ್ದಾರೆ. ಈಗ ಅವರು ಬಂದ್ ಅಂತಾರಲ್ಲ, ಯಾರು ಮಾಡ್ಬೇಕಾಗಿರೋದು ಬಂದು? ನಾವು ಸುಮ್ಮನಿದ್ದು ತಪ್ಪಾಗೋಯ್ತು. PWD ಗೆಸ್ಟ್ ಹೌಸ್ ಏನಿದೆ ಮಾಡಿದಾಗ ನಾವು ಬಂದ್ ಮಾಡಬೇಕಾಗಿತ್ತು. ಇನ್ನು ನಾವು ಅದನ್ನ ಮಾತಾಡಿದಾಗ ನಾವು ರಸ್ತೆ ಅಗಲೀಕರಣ ಅಂತ ಹೇಳ್ತಾರೆ. ರಸ್ತೆ ಅಗಲೀಕರಣ ನೆಪದಲ್ಲಿ ಬಡಬಗ್ರು ಮನೆಗಳು ನೋಡ್ದಿದ್ದಾರೆ. ಅಲ್ಲಿ ಸರ್ಕಾರಿ ಆಸ್ತಿಯನ್ನು ಯಾವುದೇ ಪರ್ಮಿಷನ್ ತಗೊಂಡು ಹೊಡೆದಿದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಅರ್ಜಿ ಕೊಡ್ತೀವಿ. ಒಂದು ದೊಡ್ಡ ಹೋರಾಟ ಕೂಡ ಮಾಡ್ತೀವಿ. ಕಾಂಗ್ರೆಸ್ನವರು ಶುರುವಾಯ್ತು. ಇನ್ನು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಲೂರು ಹೆಂಗೆ ಶುರುವಾಯಿತು ಅದೇ ಥರ ಬಂಗಾರಪೇಟೆಯಲ್ಲಿ ಕೂಡ ಇವತ್ತಿಂದ ಶುರು ಆಗುತ್ತೆ. ಇವತ್ತು ನಾವು ಪ್ರೆಸ್ ಮೀಟ್ ಮಾಡಿದ ತಕ್ಷಣ ಅವ್ರು ನಾಳೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ನಾಳೆ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತಾರೆ, ಇನ್ನೊಂದು ಅಂತ ಕೆಲವರು ಮಾತಾಡ್ತಾ ಇದ್ರು. ಅವಾಗಲೇ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ನಾವು ಸಾರ್ವಜನಿಕ ಕಾಲುವೆ ಮೇಲೆ ನಿಂತ್ಕೊಂಡು ಮಾಡಿದ್ದು ಅಂತ. ಕಾಲುವೆ ಅಲ್ಲಿ ಯಾವುದು ಇಲ್ಲಪ್ಪ, ಅಲ್ಲಿರೋದು ರಸ್ತೆ, ಬ್ರಿಡ್ಜು,
ಜನರು ಓಡಾಡೋದಕ್ಕೆ ಹೋಗ್ತಾ ಇರೋ ಬ್ರಿಡ್ಜು, ಆ ಬ್ರಿಡ್ಜ್ ಮೇಲೆ ಬಂದು ನಮ್ಮ ಮೈನ್ ರೋಡ್ಗೆ ಬಂದು ಗಾಡಿಗಳನ್ನ ತಡೆಗಟ್ಟಿ ನೀವು ಅದೆಲ್ಲದು ವಿಡಿಯೋ ಎಲ್ಲರೂ ನೋಡಿದ್ದಾರೆ, ಎಲ್ಲ ಪತ್ರಕರ್ತರು ಕೂಡ ನೋಡಿದ್ದಾರೆ. ಇಂದ ಒಂದು ಬಂದು ಅವ್ರಿಗೆ ಬೇಕಾಗಿತ್ತು ಹೊತ್ತು ಸಾರ್ವಜನಿಕರಿಗೆ ಯಾರು ಬೇಕಾಗಿಲ್ಲ. ಯಾರು ಸಾರ್ವಜನಿಕರು ಬಂದು ಮಾಡಲಿಲ್ಲ. ಹೇಳಿದ್ರು ರೈತ ಸಂಘ ಕರೆ ಕೊಟ್ಟಿದೆ ಅಂತ. ಬೆಳಗ್ಗೆ ಇಲ್ಲಿ ಬಂದಂಥವ್ರು ಯಾರು ರೈತ ಸಂಘ ಅವ್ರಿಗೆ ಬರಲಿಲ್ಲ. ದಲಿತ ಸಂಘಟನೆಗಳಂದ್ರು, ಇಲ್ಲಿ ಬಂದಾಗ ಯಾರು ದಲಿತ ಸಂಘಟನೆಗಳು ಬಂದಿಲ್ಲ. ಇಲ್ಲಿ ಬಂದಂಥವ್ರು ಕಾಂಗ್ರೆಸ್ನವರೇ. ಕಾಂಗ್ರೆಸ್ಸು ಕೂಡ ಕೆಲವರು ಅವ್ರಿಗೆ ಇದೆ ಒಂಥರ ಪೇಡ್ ಲೇಬರ್ಸ್ ಥರ ಆಗ್ಬಿಟ್ಟಿದ್ದಾರೆ. ಅವರು ಸಂಬಳಕ್ಕೆ ಕೆಲಸ ಮಾಡೋ ಥರ ಆಗ್ಬಿಟ್ಟಿದ್ದಾರೆ. ಅಲ್ಲಿಂದ ಏನು ಡೈರೆಕ್ಷನ್ಸ್ ಕೊಡ್ತಾ ಅದನ್ನು ಮಾಡ್ತಾರೆ. ಇದನ್ನ ಇಲ್ಲಿಗೆ ನಿಲ್ಲಿಸ್ಕೊಂಡ್ರೆ ಸರಿ, ಇಲ್ಲ ಅಂತಂದರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿದಿನ ಯಾವುದೋ ಒಂದು ಹೋರಾಟ ನಡೆಯುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.